ನಮ್ಮ ನಮ್ಮ ಜಿಲ್ಲೆಯ ಸಹಕಾರಿ ಇತಿಹಾಸದಲ್ಲಿ ನಿಮಗೆ ಮಾಧ್ಯಮ ಮಿತ್ರರು ಗೊತ್ತಿದೆ. ಅನೇಕ ಜನ ಹಿರಿಯ ಸಹಕಾರಿಗಳು ಕಟ್ಟಿದಂಥ ಸಹಕಾರಿಗಳು ಸಿದ್ದಾಪುರ ಜಿಲ್ಲೆಯ ಅನೇಕ ಹಿರಿಯ ಸಹಕಾರಿ ಎಲ್ಲ ತಾಲೂಕುಗಳು ಸಹಕಾರಿ ಸಂಸ್ಥೆ ಅಂತ ಇದರಲ್ಲಿ ಗೊತ್ತಿದೆ. ಸಹಕಾರಿ ಸಂಸ್ಥೆ ಚುನಾವಣೆ ನಡೆಯುವ ಹಿಂದಿನ ದಿವಸದಲ್ಲಿ ಎಲ್ಲ ರೀತಿಯ ರಾಜಕಾರಣ ಇರ್ತದೆ. ಸಾಮಾನ್ಯ ಮನವೊಲಿಸ್ತಕ್ಕಂಥದ್ದು, ಅಥವಾ ಅವ್ರಿಗೆ ಹೋಗಿ ಅವ್ರಿಗೆ ಓಟ್ ಕೇಳ್ತಕ್ಕಂಥದ್ದು, ಅಥವಾ ಈಗ ನಾವು ಈ ತರ ಮಾಡಿದ್ದೇವೆ ಅಂತಕ್ಕಂಥದ್ದು ಎರಡು ಗುಂಪುಗಳ ಮಾರ್ಗದಲ್ಲಿ ಇಲ್ಲಿವರೆಗೆ ರಾಜಕಾರಣವನ್ನು ತಂದಿರಲಿಲ್ಲಾಗಿತ್ತು, ಮಾಡಲಿಲ್ಲಾಗಿತ್ತು. ಇಲ್ಲಿ ಸಹಕಾರಿ ಸಂಸ್ಥೆಗಳಂದ್ರೆ ಚುನಾವಣೆ ನಡೆದ ಮಾರನೇ ದಿವಸ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಅದು ಹಣಕಾಸನ್ನ ನೆರವನ್ನ ಕೊಡ್ತಕ್ಕಂಥದ್ದು, ಅಥವಾ ಈ ವ್ಯಕ್ತಿ ಚುನಾವಣೆ ನಿಂತಿದ್ದ ಇವನಿಗೆ ದುಡ್ಡು ಕೊಡಬಾರ್ದು ಹೇಳ್ತಕ್ಕಂಥದ್ದು, ಅಥವಾ ಆ ರೀತಿಯಾದಂಥ ಯಾವ ಸಂಸ್ಕೃತಿ ಯಾವ ಸೊಸೈಟಿಗೂ ನಾವು ಕೇಳಿರಲಿಲ್ಲಾಗಿತ್ತು. ಇಲ್ಲಿವರೆಗೆ ನಾವು ಅದನ್ನ ಕೇಳಿಲ್ಲ, ಮಾಡಲೂ ಇಲ್ಲಾಗಿತ್ತು, ಯಾರು ಮಾಡಲಿಲ್ಲಾಗಿತ್ತು. ಅದು ಬೇಕಾದಂತ ಭಿನ್ನಾಭಿಪ್ರಾಯ ಇರಲಿ, ಯಾವುದೇ ರೀತಿಯ ಜಗಳ ಇರಲಿ. ಈ ಸೊಸೈಟಿಗಳು ಅಂದ್ರೆ ಸಮೂಹ ಸಂಸ್ಥೆಗಳಿದೆ. ಯಾಕಂದ್ರೆ ಒಂದು ಸೊಸೈಟಿ ತಾಲೂಕಾ ಮಟ್ಟದ ಸೊಸೈಟಿಗಳ ಮೇಲೆ ಸ್ಥಳೀಯ ಸೊಸೈಟಿಗಳು ಡಿಪೆಂಡ್ ಆಗಿರ್ತದೆ. ಯಾಕಂದ್ರೆ ತಾಲೂಕಾ ಮಟ್ಟದ್ದು, ಜಿಲ್ಲಾ ಮಟ್ಟದ ಬ್ಯಾಂಕ್ಗಳಾಗ್ಲಿ, ತಾಲೂಕಾ ಮಟ್ಟದ ಸೊಸೈಟಿಗಳಾಗ್ಲಿ ರಾಗ ದ್ವೇಷ ಅಥವಾ ಆ ತರದ್ ಇಟ್ಕೊಂಡು ಹೋದ್ರೆ ಅದು ಆ ಸಂಸ್ಥೆಯ 100% ಶೋರ್, ಆ ಸಂಸ್ಥೆಯ ಆರ್ಥಿಕ ವ್ಯವಸ್ಥೆಗಳು 100% ಪರಿಣಾಮ ಆಗ್ತದೆ. ಇದು ಏನು ಮೊನ್ನೆ ಹಿತ್ಲುಕೊಪ್ಪದಲ್ಲಿ ನಡೆದಿರ್ತಕ್ಕಂಥ ಘಟನೆ, ನಾನು ಕೇವಲ ಹಿತ್ಲುಕೊಪ್ಪ ಅಂತ ಮಾತ್ರ ಕನ್ಸಿಡರ್ ಮಾಡಿದೆ. ಇದು ಸಹಕಾರಿ ಸಂಸ್ಥೆಗಳಲ್ಲಿ ಗೂಂಡಾಗಿರಿ ಅಂದು ಬಂದಿರತಕ್ಕಂಥದ್ದು. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಸಿದ್ದಾಪುರ ತಾಲೂಕಿನ ಇತಿಹಾಸ ಏನು ಸಹಕಾರಿ ಇತಿಹಾಸ ಇದೆ, ಇದು ಮೊನ್ನೆ ಆದಂಥದ್ದು ಪ್ರಥಮ ನಿದರ್ಶನ. ಒಬ್ರು ಸ್ಟ್ಯಾಂಡಿಂಗ್ ವ್ಯಕ್ತಿ ಅವರಿಗೆ ಇಷ್ಟಕ್ಕೆ ವಿರುದ್ಧವಾಗಿ ತಗೊಂಡು ಹೋಗ್ತಕ್ಕಂಥದ್ದು, ಕಾರ್ ಹತ್ಕೊಂಡು ಹೋಗ್ತಕ್ಕಂಥದ್ದು. ಇದು ಏನು ಸೂಚನೆಯನ್ನು ಕೊಡ್ತಾ ಇದೆ ಅಂದ್ರೆ, ನಾನು ಮಾಧ್ಯಮ ಮಿತ್ರರು ಹೇಳಿ ಬಯಸ್ಲಿಕ್ಕೆ ಏನು ಕೇಳಿದ್ರೆ, ಇದು ಏನು ಸೂಚನೆ ಮುಂದಿನ ಅಪಾಯಕಾರಿ ಬೆಳವಣಿಗೆಗಳು ಅರ್ಥ. ಅಂದ್ರೆ ಯಾಕಂದ್ರೆ ಈಗ ಏನು ಅವರು ವೋಟ್ ಹಾಕ್ತಕ್ಕಂಥ ಒಬ್ಬ ಡೈರೆಕ್ಟರ್ನೇ ಹಾಡು ಹಗಲೇ ಜನರ ನಿಬಿಡ ಎತ್ಕೊಂಡು ಹೋಗ್ತಾರೆ ಅಂತಂದ್ರೆ, ನಾಳೆ ಸೊಸೈಟಿಗೆ ಅವ್ರು ಬಂದ್ರೆ ಸಪೋಸ್ ಆವಾಗ ಸಾಲ ಕೊಡುವಲ್ಲಿ ಆರ್ಥಿಕ ಸಂಸ್ಥೆಯ ಒಂದು ಹಣಕಾಸಿನ ಸ್ಥಿತಿ ತನ್ಮೂಲಕ ಅದು ತಾಲೂಕಿನ ಸಹಕಾರಿ ವ್ಯವಸ್ಥೆಗೆ ಯಾವ ರೀತಿಯ ಅಪಾಯಕಾರಿ ಸನ್ನಿವೇಶ ಆಗಬಹುದು ಅಂತೇಳಿ ನಾವು ಗಂಭೀರ ಚಿಂತನೆ ನಾವು ಮಾಡ್ಬೇಕಂತ ಪ್ರಸಂಗ ಇದೆ. ಇದಕ್ಕೆ ಬಹಳ ದುಃಖಕರ ದುರ್ದೈವ ಆಲ್ರೆಡಿ ಮಂಡಲಾಧ್ಯಕ್ಷರಂತ ತಿಮ್ಮಪ್ಪ ಅವರು ಆಲ್ರೆಡಿ ಹೇಳಿದ್ದಾರೆ. ಇದಕ್ಕೆ ಬಹಳ ದುಃಖಕರ ದುರ್ದೈವ ಅಂತಂದ್ರೆ ಅದನ್ನ ಏನು ಪೊಲೀಸ್ ವ್ಯವಸ್ಥೆ ಇರ್ಬೋದು ಎಲ್ಲದನ್ನೂ ಕೂಡ ಅದನ್ನ ಒಂಥರ ಹೋಲ್ಡಲ್ಲಿ ಇರೋ ಹಂಗೆ ಮಾಡಿ, ಇನ್ಫ್ಲೂಯೆನ್ಸ್ ಮೇಲೆ ಹೋಲ್ಡಲ್ಲಿ ಇರೋ ಹಂಗೆ ಮಾಡಿ ಅದನ್ನ ಅವರಿಗೂ ಕೂಡ ನ್ಯಾಯ ಇನ್ನೂರಿಗೂ ಕೂಡ ಬಹುಶಃ ನೀವು ಕೊಟ್ಟು ಕಂಪ್ಲೇಂಟ್ಗೆ ಉತ್ತರ ಬಂತಲ್ಲ ಮಾಡಿಲ್ಲ, ಅವ್ರು ಕಂಪ್ಲೇಂಟ್ ಆ ತರದ್ದು ಬರದೇ ಇರತಕ್ಕಂಥದ್ದು ಬಹುಶಃ ತಾಲೂಕಿನ ಒಂದು ವ್ಯವಸ್ಥೆಗೆ ಬಹಳ ದುರ್ದೈವಕರ. ಬಹುಶಃ ಹಿಂದೆಂದೂ ಇತಿಹಾಸದಲ್ಲಿ ಈ ರೀತಿ ಆಗ್ಲಿಲ್ಲ, ಈ ರೀತಿ ಎಂದೂ ಆಗ್ಲಿಲ್ಲ. ಮತ್ತೆ ಸಜ್ಜನರು ಇದ್ರೆ ಮುಂದೂ ಕೂಡ ಆಗೋದಿಲ್ಲ, ಯಾವ ಕಾರಣಕ್ಕೂ ಆಗೋದಿಲ್ಲ. ಆದ್ರೆ ಇದನ್ನ ನೋಡ್ತಾ ಇದ್ದಾರೆ ಜನತೆ, ಸದಸ್ಯರೆಲ್ಲರೂ ನೋಡ್ತಾ ಇದ್ದಾರೆ. ಖಂಡಿತಕ್ಕೂ ಸದಸ್ಯರಾಗ್ಲಿ ಜನತೆ ಆಗ್ಲಿ ನಮ್ಗಿಂತನೂ 10 ಪಟ್ಟು ಬುದ್ಧಿವಂತರಿದ್ದಾರೆ. ಇಂಥವ್ರು ಬಂದು ನಾಳೆ ಏನಾಗ್ತಕ್ಕೋ ಎಲ್ಲರನ್ನೂ ಕೂಡ ಒಂದು ಗ್ರಹಿಸಬಲ್ಲವರಾಗಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಪಾಪ ಇವರಿಗೆ ಏನಕ್ಕೆ ಇದೆ ಆಯ್ತು ಬಿಡ್ರಿ, ಈಗ ಅವರು ಪಾಪ ಏನು ಅವರು ಅಸಹಾಯಕರು ಇಂಥವರಿಗೆ ಅಟ್ಲೀಸ್ಟ್ ನಾವು ಇದ್ದೇವಪ್ಪ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿ ಇಲ್ಲ ಅಂತಂದ್ರೆ ಅದು ಏನಾಗ್ತದೆ, ನಮ್ಮ ತಾಲೂಕು ಸಿದ್ದಾಪುರಕ್ಕೂ ಮತ್ತೆ ಬಿಹಾರಕ್ಕೂ ಯಾವ ವ್ಯತ್ಯಾಸವೂ ಇಲ್ಲದವಾಗ, ಸಿದ್ದಾಪುರಕ್ಕೂ ಬಿಹಾರಕ್ಕೂ ಏನ್ ವ್ಯತ್ಯಾಸ ಇದೆ ಉಳಿದಂಗಾಯ್ತು? ಅವಾಗ ಏನು ವ್ಯತ್ಯಾಸ ಉಳಿಯೋದಿಲ್ಲ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಮೊದಲನೇ ಪ್ರಜ್ಞಾವಂತರ ಜಿಲ್ಲೆ. ಉತ್ತರ ಕನ್ನಡ ಅಂದ್ರೆ ಇದು ಬಹಳ ಬುದ್ಧಿವಂತರ ಜಿಲ್ಲೆ ಅಂತ ಹೆಸರುವಾಸಿ. ಇದು ಈ ತರ ಹೆಸರು ತಗೊಳ್ತಕ್ಕಂಥದ್ದು ಬಹಳ ದುರ್ದೈವಕರ. ಮತ್ತೆ ಈ ರೀತಿ ಆಗ್ಬಾರ್ದು, ಇದನ್ನ ನಾವು ಖಂಡಿಸ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು